ಫುಲ್ಲು ಮಳೆ ಫ್ರೆಂಡ್ಸ್. ಟೀ ಕುಡಿದ್ರು ಬಗ್ಗೆ ಬರ್ತಾಯಿಲ್ಲ. ಟೀ ಕುಡಿದ್ರು ಬಾಯಲ್ಲಿ ಹೋಗೇ ಬರ್ತೈತೆ. ಅಂಟು ಬಿಸಿ ಬಿಸಿ ಟೀ ಕುಡ್ತಾರೆ, ಕುಡ್ಕೊಂಡು ಬಂದು ಫೈನಲ್ ಆಗಿ ವ್ಯೂ ಪಾಯಿಂಟ್ ಬಂದ ಫ್ರೆಂಡ್ಸ್. ನೋಡಿ ಇಲ್ಲೇ ಗಾಡಿ ನಿಲ್ಸಿದೀವಿ. ಬಾರೋ ನಿನ್ನ ಪ್ರೀತಿ ನೋಡಿದ ಕಾದಿನ ಹೃದಯ ಹಾಡಿದ ಕೂಗಿ ಜನ್ಮದಲ್ಲೂ ನೀನು ಸೇರುವೆ ನನ್ನ ನೋಡಿ ಹೆವಿ ಮಳೆಯಿಂದ ಅಲ್ಲಲ್ಲೇ ಮರಗಳೆಲ್ಲ ಬಿದ್ದೋಗೈತೆ ರೋಡ್ಗೆ. ಲೈಟ್ ಕಂಬ ಹಿಂದೆ ಎಲ್ಲ ಲೈಟ್ ಕಂಬ ಎಲ್ಲ ಬಿದ್ದೋಗ್ಬಿಟ್ಟಿತ್ತು ರೋಡ್ಗೆ. ಕಡೆ ಎಲ್ಲ ಬಂದಾಗ ಮಳೆ ಟೈಮಲ್ಲಿ ಹುಷಾರು ಫ್ರೆಂಡ್ಸ್. ಎಲ್ಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಕುಂಟಾ ಟ್ರಿಪ್ ನ ಪಾರ್ಟ್ 2 ವಿಡಿಯೋ ಇದು. ಎಲ್ಲಿದ್ನಪ್ಪ ಅಂತಂದ್ರೆ ನಾನು ಅಂಬಾಪುರ ಬಂದು ಮಲಿಕೊಂಡಿದ್ದೆ, ಶಿವಮೊಗ್ಗ ಬಿಟ್ಟು ಮುಂದೆ. ಅಲ್ಲಿ 5 ಗಂಟೆ ಆಯ್ತು, ಅಂಗಡಿಯವ್ರು ಬಂದು ಎದುರಿಸ್ಬಿಟ್ರು. ಅದಕ್ಕೆ ಗಾಡಿ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಹತ್ರ ಜೋಗ್ ಫಾಲ್ಸ್ ಹತ್ರ ಬಂದೆ ಫ್ರೆಂಡ್ಸ್. ಬನ್ನಿ ಹಿಂಗೆ ಮುಂದೆ ಹೋಗೋಣ. ಇಲ್ಲೇ ಮಾವಿನಗುಂಡಿಲಿ ನಿಲ್ಸಿ ಇಲ್ಲೇ ಸರ್ಕಲ್ ಅಲ್ಲೇ ಟೀ ಕುಡಿಯೋಣ ಅಂತ ಬಂದೆ ಫ್ರೆಂಡ್ಸ್. ಈ ಮಳೆ ಫುಲ್ಲು ನೋಡಿ ನೋಡಿ ಇಲ್ಲೇ ಹಾಕಿದ್ವಿ. ಫುಲ್ಲು ಮಳೆ ಫ್ರೆಂಡ್ಸ್. ಟೀ ಕುಡಿದ್ರು ಬಗ್ಗೆ ಬರ್ತಾಯಿಲ್ಲ. ಟೀ ಕುಡಿದ್ರು ಬಾಯಲ್ಲಿ ಹೋಗೇ ಬರ್ತೈತೆ. ಸುಮ್ಮನೆ ಒತ್ತರು ಬಿಡ್ದಂಗೆ ಕುಡಿಬೇಕು. ಅಂಟು ಬಿಸಿ ಬಿಸಿ ಟೀ ಕುಡ್ತಾರೆ, ಕುಡ್ಕೊಂಡು ಬಂದು ಅಲ್ಲೇ ಮಾವಿನಗುಂಡಿಲಿ ಟೀ ಕುಡ್ಕೊಂಡು ಇಲ್ಲೇ ಮುಂದೆ ಬಂದ ಫ್ರೆಂಡ್ಸ್. ಇವಾಗ ನಮ್ಮ ಕಿಲಾಡಿ ಅವರು ಗಾಡಿ ಓಡಿಸೋದು, ಘಾಟ್ ಎಲ್ಲ ಇವರೇ ಓಡಿಸೋದು. ಬನ್ನಿ ತೋರಿಸ್ತೀನಿ ಹೆಂಗ್ ಓಡಿಸ್ತಾರೆ ಅಂತ ಫ್ರೆಂಡ್ಸ್. ಮೇಲ್ಗಡೆ ಇಷ್ಟೊಂದು ಪಾಗೆ ಇರ್ಲಿಲ್ಲ, ಕೆಳಗಡೆ ಬರ್ತಾ ಬರ್ತಾ ನೋಡಿ ಎಷ್ಟು ಪಾಗ ಐತೆ. ರೋಡೇ ಕಾಣ್ತಾ ಇಲ್ಲ ಏನು, ಏನೇನು ಕಾಣ್ತಾ ಇಲ್ಲ. ಫೈನಲ್ ಆಗಿ ವ್ಯೂ ಪಾಯಿಂಟ್ ಬಂದ ಫ್ರೆಂಡ್ಸ್. ನೋಡಿ ಇಲ್ಲೇ ಗಾಡಿ ನಿಲ್ಸಿದೀವಿ. ಬಾರೋ ಏನು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಇಲ್ಲಿ ಏನೇನು ಕಾಣ್ತಾ ಇಲ್ಲ ನೋಡಿ. ಏನು ಕಾಣ್ತಾ ಇಲ್ಲ. ಇವರು ನನ್ನ ಹತ್ರ ಜೂಮ್ ಕ್ಯಾಮ್ರಾ ಇದ್ದಿದ್ರೆ ಇದನ್ನೆಲ್ಲ ಶೂಟ್ ಮಾಡ್ಬೋದಿತ್ತು. ಅಲ್ಲೆಲ್ಲ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಮುಂದೆ ಬಂದು ಅಂಕಲ್ ಮುಂದೆ ಹೋಗ್ತಾ ಇದಾರೆ. ನಾವ್ ಇಲ್ಲೇ ಅವ್ರ ಹಿಂದೆ ಹಿಂದೆ ಹೋಗ್ತಾ ಇದೀವಿ. ನಮ್ದು 20-27 ಏಜ್ ಅಲ್ಲಿ ದುಡಿಯಕ್ ಬಂದಿದೀವಿ ಫ್ರೆಂಡ್ಸ್. ಅಂಕಲ್ 44 ಏಜ್ ಆಗೈತೆ. ಅವ್ರು 20 ಏಜ್ ಅಲ್ಲೆಲ್ಲ ದುಡಿದು 44 ಏಜ್ ಅಲ್ಲಿ ಸುತ್ತಕ್ ಬಂದವ್ರೆ. ಏಜ್ ಇದ್ದಾಗ ಸುತ್ತಬೇಕು ಫ್ರೆಂಡ್ಸ್. ಏಜ್ ಇದ್ದಾಗ ಸುತ್ತಬೇಕು, ದುಡಿಬೇಕು, ಎಲ್ಲ ಮಾಡ್ಬೇಕು. ಈಗ ಜಾತ್ರೆ ಮನೇಲಿ ಇರ್ಬೇಕು. ಎಲ್ಲೆಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಇವಾಗ ಘಾಟ್ ಎಲ್ಲ ಇಲ್ದು ಗೇರ್ ಸೊಪ್ಪ ಬಂದವ್ ಫ್ರೆಂಡ್ಸ್. ಇವಾಗ ಮಳೆ ನಿಂತಿದೆ, ಫಾಗೆಲ್ಲ ಕಡಿಮೆ ಆಗಿದೆ. ಬನ್ನಿ ಹೋಗೋಣ ಹಂಗೆ ಮುಂದೆ. ನೋಡಿ ಕರುಸೆಲ್ಲ ಹೆಂಗಿದೆ. ನೋಡಿ ಗೇರ್ ಸೊಪ್ಪ ಬಂದವ್. ನಮ್ಮ ಅಕ್ಕನಿಲ್ಲೇ ಕೊಟ್ಟಿರೋದು ಫ್ರೆಂಡ್ಸ್ ಗೇರ್ ಸೊಪ್ಪಾಗೇನೆ. ನೋಡಿ ಗೇರ್ ಸೊಪ್ಪ. ಬನ್ನಿ ಹೋಗೋಣ. ಇಲ್ಲಿ ಆಂಜನೇಯನ ದೇವಸ್ಥಾನ ರೈಟ್ ಇತ್ತು. ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಸಿಕ್ಕಿದ್ರ ಫ್ರೆಂಡ್ಸ್. ಆ ಅಂಕಲ್ ಇಲ್ಲೇ ಟೀ ಕುಡಿಯೋಣ ನಿಲ್ಸಿ ಅಂತಂದ್ರು. ಅದಕ್ಕೆ ಇಲ್ಲೇ ಟೀ ಕುಡ್ಕೊಂಡ್ ಬಂದೆ ಹೋಗಿ. ಬನ್ನಿ ಹೋಗೋಣ. ನೋಡಿ ಹೆವಿ ಮಳೆಯಿಂದ ಅಲ್ಲಲ್ಲೇ ಮರಗಳೆಲ್ಲ ಬಿದ್ದೋಗೈತೆ ರೋಡ್ಗೆ. ಲೈಟ್ ಕಂಬ ಹಿಂದೆ ಎಲ್ಲ ಲೈಟ್ ಕಂಬ ಎಲ್ಲ ಬಿದ್ದೋಗ್ಬಿಟ್ಟಿತ್ತು ರೋಡ್ಗೆ. ಕಡೆ ಎಲ್ಲ ಬಂದಾಗ ಮಳೆ ಟೈಮಲ್ಲಿ ಹುಷಾರು ಫ್ರೆಂಡ್ಸ್. ಬೈಕ್ ಅವರು ಎಸ್ಪೆಷಲಿ ಬೈಕ್ ಅವ್ರು ಹುಷಾರು. ಹೇಳಿಲ್ಲ ಕೇಳಿಲ್ಲ ಬಂದಿದ್ದಾರೆ. ರೋಡಿಗೆ ಇವನು ಪ್ಲೇಸ್ ಹತ್ತಿ ಕುಂತಿರುವ ಎಂತ ಮಾಡು ಮಾರಿ. ನಿನ್ನ ನನ್ನ ಜೊತೆಗೆ ಹಾಕೊಂಡಿಲ್ವಾ? ಫ್ರೆಂಡ್ಸ್ ಟೈಮ್ ಆಗ್ಲೇ 8 ಗಂಟೆ ಆಯ್ತು ಆತ ಬಂತು. ಘಾಟ್ ಇಳಿಸಿ ಗಾಡಿ ಇಲ್ಲಿ ಮುಂದೆ ಸೈಡ್ಗೆ ಹಾಕ್ದು.
ಗಾಡಿ ಹೀಟ್ ಆಗಿತ್ತು ಟೈರು ಅಂತ ಇಲ್ಲೇ ಬಂದು ಸೈಡ್ ವ್ಯೂ ನೋಡೋಣ ಅಂತ ನೋಡಿ ಯಾವ ತರ ಇದೆ ವ್ಯೂ. ಇದೆಲ್ಲ 1 ಅವರ್ ಘಾಟ್. ನೋಡಿ ಯಾವ ತರ ಇದೆ ವ್ಯೂ. ವ್ಯೂ ಎಲ್ಲ ನೋಡ್ಕೊಂಡು ಫ್ರೆಂಡ್ಸ್ ಬನ್ನಿ, ಟೈರ್ ಎಲ್ಲ ಕೂಲ್ ಆಗೈತೆ ಹೋಗೋಣ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ನಿನ್ನ ಪ್ರೀತಿ ನೋಡಿದ ಕಾದಿನ ಹೃದಯ ಹಾಡಿದ ಕೂಗಿ ಜನ್ಮದಲ್ಲೂ ನೀನು ಸೇರುವೆ ನನ್ನ ಉಸಿರಿನ ತನಕ ನಿನ್ನ ಕೂಡಿ ಬಾಳುವ ಅವಕಾಶ. ಇವಾಗ ಹತ್ತತ್ರ ಕುಮಟಾ ಬಂದವ ಫ್ರೆಂಡ್ಸ್, ಫುಲ್ಲು ಮಳೆ ಹೊಡಿತೈತೆ. ಇನ್ನ ಪಾಯಿಂಟು ನಮ್ಗೆ 13 ಕಿಲೋಮೀಟರ್ ಐತಿ. ಇನ್ನ 13 ಕಿಲೋಮೀಟರ್ ಹೋಗ್ಬೇಕು. ಇನ್ನ ಅನ್ಲೋಡ್ ಮಾಡ್ತಾರೋ ಏನು ಗೊತ್ತಿಲ್ಲ. ಇನ್ನ 9 ಗಂಟೆಗೆ ಫೋನ್ ಮಾಡಿ ಅಂತ ಹೇಳಿದ್ರು. ಇವಾಗ 8 ಗಂಟೆ ಹೋಗ್ಬಿಟ್ಟು ಪಾಯಿಂಟ್ ಹತ್ರ ಫೋನ್ ಮಾಡೋಣ ಬನ್ನಿ. ಮಳೆ ಬಂದ್ರೆ ಅನ್ಲೋಡ್ ಮಾಡಲ್ಲ ಅಂತ ಹೇಳಿದ್ರು, ಮಳೆ ಬರ್ತಾ ಐತೆ, ನೋಡೋಣ ಏನ್ ಮಾಡ್ತಾರೆ. ಬಂಡಗಣಿ ಫ್ರೆಂಡ್ಸ್ ಎಲ್ಲ ಮೀನ್ ಹಿಡಿತಾವ್ರೆ ಇಲ್ಲಿ ನೀರಲ್ಲಿ. ಮಳೆ ಬರ್ತಾ ಇಲ್ಲ. ಇವಾಗ ನೀರಿಗೆ ಉಲ್ಟಾ ಬರ್ತಾವ. ಏನು ಹಾ ಹರಿಯೋ ನೀರಿಗೆ ಯಾವತ್ತೂ ಉಲ್ಟಾ ಬರುತ್ತೆ. ಇಲ್ಲೇ ಕುಮಟಾ ಇತ್ತು. ಫೈನಲ್ ಆಗಿ ಗಾಡಿ ತಗೊಂಬಂದು ಅನ್ಲೋಡಿಂಗ್ ಪಾಯಿಂಟ್ ಆದ ಫ್ರೆಂಡ್ಸ್. ಇಲ್ಲೇ ಅನ್ಲೋಡ್ ಆಗುತ್ತೆ ವೋಲ್ಟಾಸ್ ಅಲ್ಲಿ. ಇಲ್ಲೇ ಇದೆ, ಇಲ್ಲೇ ಖಾಲಿ ಆಗುತ್ತೆ. ಫೋನ್ ಮಾಡ್ಬೇಕು ಇವಾಗ ಪಾರ್ಟಿಗೆ. ಫೋನ್ ಮಾಡಿ ಬಂದಿದ್ದೀನಿ ಅಂತ. ಇದೆಲ್ಲ ಮುಂದೋಗಿ ಹಿಂಗ್ ತೋರಿಸ್ತಾ ಇತ್ತು. ಓಕೆ ಫ್ರೆಂಡ್ಸ್, ಆಯ್ತು. ಇಲ್ಲಿ ಅನ್ಲೋಡ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಯಾಕಣ ಆಮೇಲೆ ಬರ್ಲಿ. ಫೈನಲ್ ಆಗಿ ಇಲ್ಲಿ ಕುಂತದಲ್ಲಿ ನಾವೇ ಖಾಲಿ ಮಾಡ್ದೋ, ಯಾರೋ ಅಮಲಿಗಳು ಇಲ್ಲ, ನಮ್ಮ ಕೈಲೇ ಖಾಲಿ ಮಾಡ್ಸಿದ್ರು ಫ್ರೆಂಡ್ಸ್. ಬನ್ನಿ ಹೋಗೋಣ. ಇನ್ನೊಂದು ಪಾಯಿಂಟ್ ಐತೆ. ಒಂದೇ ಪಾಯಿಂಟ್ ಅಂತ ಹೇಳ್ಬಿಟ್ಟು 2 ಪಾಯಿಂಟ್ ಲೋಡು ಅಂತ ಇವಾಗ ಹೇಳ್ತಾವ್ರೆ. ಬನ್ನಿ, ಅಲ್ಲಿದೆಲ್ಲ ಬಿಲ್ಲೆಲ್ಲ ಇಸ್ಕೊಂಡಿದೀವಿ. ಹೋಗೋಣ ಬನ್ನಿ ಅನ್ಲೋಡಿ. ಇಲ್ಲಿಂದ ಎಲ್ಲಿ ಬೈಂದೂರ್ಗೆ ಹೋಗ್ಬೇಕಲ್ವ? ಬೈಂದೂರು ಲೊಕೇಶನ್ ಬಿಡ್ಸಿರ್ಬೇಕು ನೋಡಿದ್ರೆ. ಕೇಳಿದ್ರು, ಕಳ್ಸಿರ್ಬೇಕು. ಲೊಕೇಶನ್ ಕಳ್ಸಿದಾರೆ, ಬಂದೆ. ಹೋಗೋಣ ಬನ್ನಿ ಫ್ರೆಂಡ್ಸ್. ಇನ್ನ ಟಿಫನ್ ಮಾಡಿಲ್ಲ. ಈ ವಿಡಿಯೋನ ಇಲ್ಲೇ ಮುಗಿಸೋಂತ ಟೈಮ್ ಆಯ್ತು ಫ್ರೆಂಡ್ಸ್. ಯಾಕಂದ್ರೆ ವಿಡಿಯೋ ಲಾಂಗ್ ಆಗಿರೋದ್ರಿಂದ ಅಲ್ಲಿ ನೆಕ್ಸ್ಟ್ ಏನೇನಾಗುತ್ತೆ ಅಂತ ಪಾರ್ಟ್ 3 ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.